ಇಲ್ಲಿರುವಂಥ ಮೆಷಿನ್ಸ್ ಏನಿದೆ ಇದೆಲ್ಲನೂ ಜರ್ಮನ್ ಟೆಕ್ನಾಲಜಿ. ಪರ್ ಡೇಗೆ ಒಂದು ದಿನಕ್ಕೆ 500 ಫರ್ನಿಚರ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಷ್ಟು ಕೆಪಾಸಿಟಿ ಈ ಒಂದು ಫ್ಯಾಕ್ಟ್ರಿಗಿದೆ. ಕರ್ನಾಟಕದ ಮಣ್ಣಿನಲ್ಲಿ ಹುಟ್ಟಿ ಇವತ್ತು ಭಾರತದ 10 ರಾಜ್ಯಗಳಿಗೆ ನಾವು ಇಲ್ಲಿಂದ ಫರ್ನಿಚರನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಖಂಡಿತ ತುಂಬ ಖುಷಿ ಆಗ್ತಾ ಇದೆ. ಡ್ರೀಮ್ ಡೀಲ್ ಇವತ್ತು ತನ್ನ ಕಾಲ ಮೇಲೆ ತಾನು ನಿಂತಿರುವಂಥ ಒಂದು ಸಂದರ್ಭ ಅಂತ ನಾವು ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಲ್ಲಿವರೆಗೂ ನಾವು ಫರ್ನಿಚರ್ಗಳನ್ನ ಬೇರೆ ವೆಂಡರ್ಸ್ಗಳ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಾವು ಸೇಲ್ ಮಾಡ್ತಾ ಇದ್ವಿ. ಆದರೆ ಇವತ್ತು ಗ್ರಾಹಕರು ನಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆ, ಅದರಲ್ಲಿ ಗುಣಮಟ್ಟದಲ್ಲಿ ಒಂದು ಸಣ್ಣ ಅಣುವಿನಷ್ಟು ಕೂಡ ಮಿಸ್ಟೇಕ್ ಬರಬಾರದು. ಆ ಗುಣಮಟ್ಟವನ್ನು ಖುದ್ದು ನಾವೇ ಚೆಕ್ ಮಾಡಿ ನಮ್ಮ ಫ್ಯಾಕ್ಟ್ರಿಯಲ್ಲೇ ರೆಡಿ ಮಾಡಿ ಅದನ್ನು ಕಳಿಸ್ಬೇಕು ಅನ್ನುವಂಥ ಒಂದು ಉದ್ದೇಶದ ಮೇಲೆ ಇವತ್ತು ಒಂದು ಫ್ಯಾಕ್ಟ್ರಿನ ನಾವು ಓಪನ್ ಮಾಡಿದ್ದೀವಿ. ಇಲ್ಲಿರುವಂಥ ಮೆಷಿನ್ಸ್ ಏನಿದೆ ಇದೆಲ್ಲನೂ ಜರ್ಮನ್ ಟೆಕ್ನಾಲಜಿ, ಜರ್ಮನಿಂದ ಇಂಪೋರ್ಟ್ ಮಾಡಿರುವಂಥ ಮೆಷಿನ್ಸ್ ಆಗಿದೆ. ಯಾಕೆಂತ ಹೇಳಿದ್ರೆ ಅಷ್ಟು ಕ್ವಾಲಿಟಿ ನಾವು ನಮ್ಮ ಫರ್ನಿಚರ್ಸಲ್ಲಿ ತಯಾರು ಮಾಡುವಂಥ ಫರ್ನಿಚರ್ಸಲ್ಲಿ ನಾವು ಕೊಡ್ತಾ ಇದ್ದೇವೆ. ಆ ಒಂದು ಆಟೋಮೇಟೆಡ್ ಮೆಷಿನ್ಸ್ ಆಗಿರುತ್ತೆ ಇಲ್ಲಿರುವಂಥದ್ದು. ಪರ್ ಡೇಗೆ ಒಂದು ದಿನಕ್ಕೆ 500 ಫರ್ನಿಚರ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಷ್ಟು ಕೆಪಾಸಿಟಿ ಈ ಒಂದು ಫ್ಯಾಕ್ಟ್ರಿಗಿದೆ. ಅದೇ ರೀತಿ 24x7 24 ಗಂಟೆಗಳು ಕೂಡ ಪ್ರತಿ ಬೆಳಿಗ್ಗೆ ಮತ್ತು ರಾತ್ರಿನೂ ನಾವು ಈ ಮೆಷಿನ್ಸ್ನ ಆಪರೇಟ್ ಮಾಡ್ಬೋದು. ಇಲ್ಲಿ ಈಗ ನಾವು ತಾತ್ಕಾಲಿಕವಾಗಿ ನಾವು ತಯಾರು ಮಾಡ್ತಾ ಇರುವಂಥದ್ದು, ಇದರಲ್ಲಿ ನಾವು ಮಂಚ, ವುಡನ್ ಕಾಟನ್ನು ತಯಾರು ಮಾಡ್ತಾ ಇದ್ದೀವಿ. ಅದೇ ರೀತಿ ಪಾರ್ಟಿಕಲ್ ವುಡ್ ಇರುವಂಥ ಕಾಟ್ ಆಗಿರ್ಬೋದು, ಪ್ಲೈವುಡ್ಸ್ ಆಗಿರ್ಬೋದು, ಇದನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಇನ್ನು ವಾರ್ಡ್ರಾಬು 2 ಡೋರು 3 ಡೋರು MDF ಈ ಥರದ ವಾರ್ಡ್ರಾಬ್ಗಳು, ಬೀರು, ಇದನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಅದೇ ರೀತಿ ಸೋಫಾ 3 ಸೀಟರ್ ಸೋಫಾ ಆಗಿರ್ಬೋದು, 5 ಸೀಟರ್ ಸೋಫಾ ಆಗಿರ್ಬೋದು, ಒಳ್ಳೆ ಗುಣಮಟ್ಟ. ಇದರ ಮೇಲೆ ನಾವು 2 ರಿಂದ 5 ವರ್ಷದವರೆಗೂ ನಾವು ನಮ್ಮ ಗ್ರಾಹಕರಿಗೆ ವಾರಂಟಿ ಕೂಡ ಕೊಡ್ತಾ ಇದ್ದೀವಿ. ಅದೇ ರೀತಿ ಡೈನಿಂಗ್ ಟೇಬಲ್ ಆಗಿರ್ಬೋದು, ಡೈನಿಂಗ್ ಟೇಬಲ್ಲಿ 6 ಚೇರ್ ಇರೋ ಡೈನಿಂಗ್ ಟೇಬಲ್ ಇದೆ, 4 ಚೇರ್ ಇರುವಂಥ ಡೈನಿಂಗ್ ಟೇಬಲ್ ಇದೆ. ಇದನ್ನು ಕೂಡ ನಾವು ಖುದ್ದಾಗಿ ಇಲ್ಲಿ ತಯಾರು ಮಾಡ್ತಾ ಇದ್ದೀವಿ. ಸೊ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥದ್ದು ಎಷ್ಟು ಅಗತ್ಯ ಅಂತ ಹೇಳಿದ್ರೆ, ಇವತ್ತು ನಮ್ಮ ದೇಶಕ್ಕೆ ಬರ್ತಾ ಇರುವಂಥ ಫರ್ನಿಚರ್ಗಳು ತುಂಬ ಹೊರದೇಶದಿಂದ ಜಾಸ್ತಿ ಬರ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ನಾವು ನೋಡೋದಾದರೆ ಕರ್ನಾಟಕ ಫರ್ನಿಚರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ 11ನೇ ಸ್ಥಾನದಲ್ಲಿದೆ. ಇವತ್ತು ಯಾವುದೇ ಬಿಸ್ನೆಸ್ ಬಗ್ಗೆ ನೋಡಿದ್ರೆ, ಫರ್ನಿಚರ್ ಆಗಿರಲಿ, ಬೇರೆ ಯಾವುದೇ ಬಿಸ್ನೆಸ್ ನೋಡಿದ್ರೆ ಗುಜರಾತ್, ಮಹಾರಾಷ್ಟ್ರ ಎಲ್ಲದಕ್ಕಿಂತನೂ ಮುಂದೆ ಇದೆ. ಆದರೆ ನಮ್ಮ ಕನ್ನಡದ ಯುವಕರು ಸೇರಿಕೊಂಡು ಸ್ಥಾಪನೆ ಮಾಡಿರುವಂಥ ಈ ಒಂದು ಡ್ರೀಮ್ ಡೀಲ್ ಅನ್ನುವಂಥ ಒಂದು ಸಂಸ್ಥೆ ಇವತ್ತು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಬೋದು, ಕರ್ನಾಟಕದ ಮಣ್ಣಿನಲ್ಲಿ ಹುಟ್ಟಿ ಇವತ್ತು ಭಾರತದ 10 ರಾಜ್ಯಗಳಿಗೆ ನಾವು ಇಲ್ಲಿಂದ ಫರ್ನಿಚರನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಈಗಾಗಲೇ ಆರ್ಡರ್ ಕೂಡ ನಮ್ಮ ಹತ್ರ ಆಲ್ರೆಡಿ ಇದೆ. ನಾವೇನು ಇನ್ನು ಹೊಸ ಆರ್ಡರ್ಸನ್ನು ಹುಡುಕೊಂಡು ಹೋಗೋ ಅಗತ್ಯ ಇಲ್ಲ. ಬೇರೆ ಯಾವುದೇ ಬಿಸ್ನೆಸ್ ಮಾಡೆಲ್ಗೆ ಕಸ್ಟಮರು ಫಸ್ಟಿಗೆ ಅವ್ರು ಇನ್ವೆಸ್ಟ್ ಮಾಡಬೇಕು, ಹೂಡಿಕೆ ಮಾಡಬೇಕು, ರಿಸ್ಕ್ ತೊಗೊಳ್ಬೇಕು. ಅದಾದ ಮೇಲೆ ಕಸ್ಟಮರ್ ಆರ್ಡರ್ ಕೊಟ್ಟರೆ ಅವರು ಸಕ್ಸಸ್ಫುಲ್ ಆಗ್ತಾರೋ ಫೇಲ್ಯೂರ್ ಆಗ್ತಾರೋ ಅಂತ ಡಿಸೈಡ್ ಆಗುತ್ತೆ. ಆದರೆ ಡ್ರೀಮ್ ಡೀಲಲ್ಲಿ ನಮಗೆ ಆರ್ಡರ್ ಬಗ್ಗೆ ಚಿಂತೆನೇ ಇಲ್ಲ. ಈಗಾಗಲೇ ನಮ್ಮ ಹತ್ರ 1.5 ಲಕ್ಷಕ್ಕೂ ಹೆಚ್ಚಿನ ಆರ್ಡರ್ ಫರ್ನಿಚರ್ದೇ ಇದೆ. ಆ್ಯಂಡ್ ಈ ಫ್ಯಾಕ್ಟ್ರಿಲಿ ನಾವು ಪ್ರತಿದಿನ 500 ತಯಾರು ಮಾಡಿದ್ರು ಕೂಡ ಒಂದು ತಿಂಗಳಿಗೆ ಆನ್ ಆ್ಯನ್ ಆ್ಯಾವ್ರೇಜ್ ಒಂದು 15,000 ಕ್ವಾಂಟಿಟಿನ ನಾವು ತಯಾರು ಮಾಡ್ಬೋದು. 1 ವರ್ಷ ಬೇಕು ನಮಗೆ ಇವಾಗಿರೋ ಆರ್ಡರ್ನ ಫುಲ್ಫಿಲ್ ಮಾಡೋದಕ್ಕೆ. ಅದರಷ್ಟೇ ಆ ಟೈಮಲ್ಲಿ ಇನ್ನೂ ಆರ್ಡರ್ಸ್ ನಮಗೆ ಸಿಗುತ್ತೆ. ಯಾಕೆಂತ ಹೇಳಿದ್ರೆ ನಮ್ಮ ಬಿಸ್ನೆಸ್ ಮಾಡೆಲಲ್ಲಿರುವಂಥ ಒಂದು ವಿಭಿನ್ನತೆ, ಒಂದು ಆಕರ್ಷಣೆ ಆಗಿರ್ಬೋದು, ಅದೇ ರೀತಿ ನಮ್ಮ ಕಮಿಟ್ಮೆಂಟ್, ನಾವು ಕೊಟ್ಟಿರುವಂಥ ಮಾತು, ಅದನ್ನು 2023ರಲ್ಲಿ ನಾವು ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ವಿ. ಒಂದು ಸಣ್ಣ ಬಾಡಿಗೆಯ ಒಂದು ಏನು ಹೇಳ್ತೀವಿ, ಒಂದು 600 ಸ್ಕ್ವೇರ್ ಫೀಟ್ನ ಒಂದು ಆಫೀಸಲ್ಲಿ 2 ಟೇಬಲು ಚೇರ್ ಹಿಡ್ಕೊಂಡು ಈ ಒಂದು ಕಂಪನಿನ ನಾವು ಸ್ಥಾಪನೆ ಮಾಡಿದ್ವಿ. ಸೊ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಬೋದು, 42 ಬ್ರ್ಯಾಂಚ್ ಆಫೀಸು, 6 ರಾಜ್ಯ, ಕರ್ನಾಟಕದ 28 ಜಿಲ್ಲೆಗಳಲ್ಲಿ ನಮ್ಮ ಬ್ರ್ಯಾಂಚ್ ಆಫೀಸು. ಇದೆಲ್ಲ ತುಂಬ ಖುಷಿ ಆಗ್ತಾ ಇದೆ. ಸೊ ಅದಕ್ಕೆ ಮೊದಲನೇದಾಗಿ ಭಗವಂತನಿಗೆ ನಾನು ಇದರ ಕೃಪೆಯನ್ನು ಸಲ್ಲಿಸ್ತಾ, ನಮ್ಮೆಲ್ಲ ಪ್ರಮೋಟಿಂಗ್ ಪಾರ್ಟ್ನರ್ಸ್ಗಳಿಗೆ ಇದರ ಒಂದು ಕೃತಜ್ಞತೆಗಳು, ಧನ್ಯವಾದಗಳನ್ನ ಸಮರ್ಪಿಸ್ತಾ, ಎಷ್ಟೋ ತಾಯಂದಿರ ಪ್ರಾರ್ಥನೆ ಇದೆ, ಕಾಣದ ಕೈಗಳ ಸಹಾಯ ಇದೆ ನಮಗೆ. ಸೊ ಎಷ್ಟೋ ಯಾವುದೇ ಏರುಪೇರು ಬಂದರೂ ಕೂಡ ನಮ್ಮ ಜೊತೆಗೆ ನಮ್ಮ ಪ್ರಮೋಟರ್ಸು, ನಮ್ಮ ಕಸ್ಟಮರ್ಸ್ ಮುಖ್ಯವಾಗಿ ನಮ್ಮನ್ನು ನಂಬಿ ನಮ್ಮ ಜೊತೆಗೆ ಸಾಥ್ ಕೊಟ್ಟಿದ್ದರಿಂದ ಇವತ್ತು ಸಾಧ್ಯ ಆಗಿದೆ. ಆದರೆ ಇದೇನು ದೊಡ್ಡ ಅಚೀವ್ಮೆಂಟ್ ಅಂತ ನಾನೇನು ಬಿಲೀವ್ ಮಾಡಲ್ಲ. ಇದು 1000 ಮೈಲ್ಸ್ ಆಫ್ ಅ ಜರ್ನಿ ಸ್ಟಾರ್ಟ್ಸ್ ವಿತ್ ಅ ಸಿಂಗಲ್ ಸ್ಟೆಪ್. ಇದು ನಮ್ಮ ಕನಸಿನ 1% ಕೂಡ ಅಲ್ಲ. ಈ ಥರದ ಇನ್ನೂ 100 ಫ್ಯಾಕ್ಟ್ರಿ ಮಾಡಬೇಕು ಅನ್ನುವಂಥ ಒಂದು ಏಮನ್ನು ನಾವು ಇಟ್ಕೊಂಡಿದ್ದೀವಿ. ವಿದ್ಯಾವಂತ ಯುವಕರಿಗೆ ಒಳ್ಳೆಯ ಕೆಲಸ ಕೊಡಬೇಕು, ಅವರಿಗೆ ಅರ್ಹದಾಗಿರುವಂಥ ಸಂಬಳ ಸಿಗಬೇಕು, ಗ್ರಾಹಕರಿಗೆ ಗುಣಮಟ್ಟದ ಪದಾರ್ಥ ಸಿಗಬೇಕು. ಇದೆಲ್ಲ ನಮ್ಮ ಗುರಿಯಾಗಿದೆ. ಆ್ಯಂಡ್ ಅದೇ ರೀತಿ ಇವತ್ತು ಫರ್ನಿಚರ್ ಜೊತೆಗೆ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ನಮ್ಮದೇ ಬ್ರ್ಯಾಂಡಲ್ಲಿ, ಡ್ರೀಮ್ ಡೀಲ್ ಬ್ರ್ಯಾಂಡಲ್ಲಿರುವಂಥ TV 32 ಇಂಚು, 40 ಇಂಚು, 43 ಇಂಚು, 55 ಇಂಚು, ಇದು ಗೂಗಲ್ ಸರ್ಟಿಫೈಡ್ TV ಆಗಿರುತ್ತೆ. ಈ TVಯ ಸಾಫ್ಟ್ವೇರು ಅಮೇರಿಕಾದ ಗೂಗಲ್ ಕಂಪನಿಗೆ ನಾವು ಇದನ್ನು TVಯನ್ನು ಕಳಿಸ್ತೀವಿ. ಅಲ್ಲವರು ವೆರಿಫೈ ಮಾಡಿ ಅಪ್ರೂವಲ್ ಕೊಟ್ಟ ಮೇಲೆ ಗೂಗಲ್ ಲೈಸೆನ್ಸ್ ಜೊತೆಗೆ ಅವರು ಸಾಫ್ಟ್ವೇರ್ ಕೊಡುವಂಥದ್ದಾಗಿರುತ್ತೆ. ಸೊ ಅಂದರೆ ಗೂಗಲ್ ಜೊತೆಗೆ ಟೈಅಪ್ ಆಗಿ ಮಾಡ್ತಾ ಇರುವಂಥ ಒಂದು TV ಆಗಿರುತ್ತೆ ನಮ್ಮದು. ಅದೇ ರೀತಿ ನಮ್ಮ ವಾಷಿಂಗ್ ಮಿಷಿನ್ ಇದೆ.
ಸೆಮಿ ಆಟೋಮೇಟೆಡು, ಆಟೋಮೇಟೆಡು, ವಾಟರ್ ಪ್ಯೂರಿಫೈಯರ್ ಇದೆ, ಅದೇ ರೀತಿ ಇಂಡಕ್ಷನ್ ಕುಕ್ ಟಾಪ್ ಇದೆ. ಇನ್ನು ನಾವು ಮಾತಾಡಬೇಕಂದ್ರೆ ಇನ್ವರ್ಟರ್ ಸೆಟ್ ಇದೆ ನಮ್ಮದು, ಅದೇ ರೀತಿ ಮಿಕ್ಸರ್ ಗ್ರೈಂಡರ್ ಇದೆ, ಇನ್ನೂ ಹಲವಾರು ಪ್ರಾಡಕ್ಟ್ ಇದೆ. ಎಲೆಕ್ಟ್ರಾನಿಕಲ್ಲಿ 41 ಕ್ಯಾಟಗರಿ, ಫರ್ನಿಚರಲ್ಲಿ 11 ಕ್ಯಾಟಗರಿಯ ಪ್ರಾಡಕ್ಟನ್ನು ಈಗಾಗಲೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಇನ್ನು ನಮ್ಮ ಪರ್ಫ್ಯೂಮು ಕೂಡ ಇವತ್ತು ನಾವು ಲಾಂಚ್ ಮಾಡಿದ್ದೀವಿ. ಡಿ ಬಾಸ್, ಅಮರ ಮತ್ತು ನಿಯಾರಾ ಅನ್ನುವಂಥ 3 ಬ್ರ್ಯಾಂಡನ್ನು ನಾವು ಲಾಂಚ್ ಮಾಡಿದ್ದೀವಿ. ಇನ್ನು ದೀಪಾಶ್ ಅನ್ನೋ ಹೆಸರಲ್ಲಿ ನಾವು ನಮ್ಮದೇ ಆದಂಥ ಶೂಸು ಮತ್ತು ಚಪ್ಪಲಿ ಬ್ರ್ಯಾಂಡನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಸೊ ಓವರಾಲ್ ನಮ್ಮ ಉದ್ದೇಶ ಇಷ್ಟೇ, ಡಿ ಗ್ರ್ಯಾಬ್ ಅನ್ನುವಂಥ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಏನಿದೆ ಇವತ್ತು ನೋಡಿ, ಆ ಡಿ ಗ್ರ್ಯಾಬಲ್ಲಿ ನಮಗೆ 3.5 ಲಕ್ಷಕ್ಕೂ ಹೆಚ್ಚಿನ ಗ್ರಾಹಕರಿದ್ದಾರೆ. ಪ್ರತಿದಿನ 1-1.5 ಸಾವಿರಕ್ಕೂ ಹೆಚ್ಚು ಗ್ರಾಹಕರು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅಲ್ಲಿ ಗ್ರಾಹಕರು ಏನು ಬೇಕಾದರೂ ಖರೀದಿ ಮಾಡುವಂಥ ಒಂದು ಅವಕಾಶ ನಾವು ಅವರಿಗೆ ಕೊಡ್ತಾ ಇದ್ದೀವಿ. ಅವರಿಗೆ ಎಲೆಕ್ಟ್ರಾನಿಕ್ಸ್ ಬೇಕಾ, ಫರ್ನಿಚರ್ ಬೇಕಾ, ಅವರಿಗೆ ಬಟ್ಟೆ ಬೇಕಾ, ಶೂಸ್ ಬೇಕಾ, ಪರ್ಫ್ಯೂಮ್ ಬೇಕಾ, ಏನು ಪದಾರ್ಥ ಬೇಕಾದರೂ ಅವ್ರು ಖರೀದಿ ಮಾಡ್ಬೋದು. ಸೊ ಇನ್ನೂ ಕೂಡ ಇಲ್ಲಿವರೆಗೂ 61 ಕ್ಯಾಟಗರಿ ಪ್ರಾಡಕ್ಟ್ನ ನಾವು ಲಾಂಚ್ ಮಾಡಿದ್ದೀವಿ. ಅದೇ ರೀತಿ ಕೃಷಿಕರಿಗೆ, ನಮ್ಮ ದೇಶದ ಬೆನ್ನೆಲುಬಾಗಿರುವಂಥ ರೈತರಿಗೋಸ್ಕರ ನಾವು ಅಗ್ರಿಕಲ್ಚರಲ್ ಪ್ರಾಡಕ್ಟು ಕೂಡ 11 ಕ್ಯಾಟಗರಿ ಅಗ್ರಿಕಲ್ಚರಲ್ ಪ್ರಾಡಕ್ಟು ಕೂಡ ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. 62 ಕ್ಯಾಟಗರಿಯ ಪ್ರಾಡಕ್ಟ್ ಈಗಾಗಲೇ ನಮ್ಮ ಹತ್ರ ಇದೆ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ 500ಕ್ಕೂ ಹೆಚ್ಚಿನ ಕ್ಯಾಟಗರಿ ಪ್ರಾಡಕ್ಟು ನಮ್ಮ ಕಾಮರ್ಸ್ ಸಂಸ್ಥೆ ಆಗಿರುವಂಥ ಡಿ ಗ್ರ್ಯಾಬಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇನ್ನು ನಿಮ್ಮ ಸಹಾಯ ಸಹಕಾರ ಇದೇ ರೀತಿ ಇರಲಿ. ಇದೇ ರೀತಿ ನಿಮ್ಮ ಸಹಕಾರ ನಮ್ಮ ಜೊತೆಗಿದ್ದರೆ ಖಂಡಿತವಾಗ್ಲೂ ಮುಂದೊಂದು ದಿನ ಯಾವ ರೀತಿ ಇವತ್ತು ಏನು ಹೇಳ್ತೀವಿ, ಜಿಯೋ ಆಗಿರ್ಬೋದು, ಟಾಟಾ ಆಗಿರ್ಬೋದು, ಬಿರ್ಲಾ ಆಗಿರ್ಬೋದು, ಅದಾನಿ ಆಗಿರ್ಬೋದು, ದೊಡ್ಡ ಮಟ್ಟದ ವ್ಯಾಪಾರ ಮಾಡ್ತಾ ಇದ್ದಾರೋ, ನಮ್ಮ ಕನ್ನಡದ ಮಣ್ಣಿನಲ್ಲಿ ಹುಟ್ಟಿರುವಂಥ ಈ ಒಂದು ಸಂಸ್ಥೆ ಭಾರತಾದ್ಯಂತ ಖಂಡಿತ ಒಂದು ಏನು ಹೇಳ್ತೀವಿ, ಒಂದು ದೊಡ್ಡ ಹಿಸ್ಟ್ರಿ, ಒಂದು ರೆವಲ್ಯೂಷನನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಖಂಡಿತ ಸರ್, ನಮ್ಮ ಕಂಪನಿಯ ಹೆಸರೇ ಡ್ರೀಮ್ ಡೀಲ್, ಕನಸಿನ ಜೊತೆಗೊಂದು ವ್ಯವಹಾರ. ಆ್ಯಂಡ್ ಟ್ಯಾಗ್ ಲೈನು ಇದೆ, ಡ್ರೀಮ್ಸ್ ಡೂ ಕಮ್ ಟ್ರೂ, ಕನಸು ನನಸಾಗುತ್ತೆ. ಸೊ ಮೊದಲನೇದಾಗಿ ನೋಡಿ, ಏನನ್ನಾದರೂ ಸಾಧನೆ ಮಾಡಬೇಕು ಅಂದರೆ 20% ಅದರಲ್ಲಿ ಕಾಂಟ್ರಿಬ್ಯೂಷನ್ ಆಗುತ್ತೆ ಡ್ರೀಮಿಂಗ್. ನೀವು ಕನಸು ಕಾಣಬೇಕು, 80% ಅದನ್ನು ಕಾರ್ಯರೂಪಕ್ಕೆ ತಲುಪುವಂಥದ್ದಾಗಿರುತ್ತೆ. ಫಸ್ಟು ನಾವು ಸಕ್ಸಸ್ಫುಲ್ ಆಗಬೇಕಾಗಿರುವಂಥದ್ದು, ಅಥವಾ ಅವರಿಗೆ ನಾವು ಪೈಪೋಟಿ ಕೊಡುವ ಲೆವೆಲ್ಗೆ ಬರ್ಬೋದು, ಅಥವಾ ಅವರ ಜೊತೆಗೆ ನಾವು ಕಾಂಪೀಟ್ ಮಾಡ್ಬೋದು ಅಂತ ನಾವು ಡಿಸೈಡ್ ಮಾಡಬೇಕಾಗಿರೋದು ಮೈಂಡಿಂದ. 50% ಇರೋದೆಲ್ಲ ಇಲ್ಲೇ. ಎಲ್ಲರದ್ದು ಹಾರ್ಡ್ವೇರ್ ಸೇಮ್, ಸಾಫ್ಟ್ವೇರ್ ಮಾತ್ರ ಚೇಂಜ್. ಸೊ ಏನು ದೊಡ್ಡ ಖ್ಯಾತ ಉದ್ಯಮಿಗಳಿದ್ದಾರೆ, ವ್ಯಾಪಾರಸ್ಥರಿದ್ದಾರೆ, ಅವರ ಸಾಫ್ಟ್ವೇರ್ ಹೇಗಿದೆ, ಅವರ ಸಾಫ್ಟ್ವೇರ್ ಹೇಗೆ ಇನ್ಸ್ಟಾಲ್ ಆಗಿದೆ ಅಂತ ನಾವು ಕಲಿತು, ನಮ್ಮ ಯುವಕರೆಲ್ಲ ನಾವು ಸ್ಟಡಿ ಮಾಡಿ, ಅವ್ರು ಏನು ಮಾಡ್ತಾರೆ, ಬೆಳಿಗ್ಗೆದ್ದು ಏನು ಮಾಡ್ತಾರೆ, ಮಧ್ಯಾಹ್ನ ಏನು ಮಾಡ್ತಾರೆ, ಸಂಜೆ ಏನು ಮಾಡ್ತಾರೆ, ಯಾವ ರೀತಿ ಆಲೋಚನೆ ಮಾಡ್ತಾರೆ, ಅವರ ಹ್ಯಾಬಿಟ್ಸ್ ಏನು, ಅವರ ಕಾರ್ಯವೈಖರಿ ಏನು, ಇದನ್ನೆಲ್ಲ ನಾವು ಕಲಿತು ನಾವು ಯಾಕೆ ಅವ್ರ ಥರ ಆಗಬಾರ್ದು, ಅವ್ರನ್ನ ಇನ್ಸ್ಪಿರೇಷನ್ ಆಗಿ ನಾವು ತೊಗೊಳ್ತಾ ಇದ್ದೀವಿ. ಕಾಂಪಿಟೇಷನ್ ಅಂತ ನಾವು ಹೇಳಲ್ಲ. ಯಾಕೆಂತ ಹೇಳಿದ್ರೆ ನಾವೆಲ್ಲರೂ, ನಮ್ಮ ಜೊತೆ ಇರುವಂಥ ಯುವಕರೆಲ್ಲರೂ ಬಡತನದಿಂದ ತುಂಬ ಏನು ಹೇಳ್ತೀವಿ, ಯಾರ ಸಹಾಯನೂ ಇಲ್ಲದೆ ಬಂದಿರುವಂಥವ್ರು. ನಮ್ಗೆ ಯಾರೋ ತಂದೆ ಮಾಡಿಟ್ಟಿರುವಂಥ ಆಸ್ತಿ ಇಲ್ಲ. ನಮ್ಮ ಆಸ್ತಿನೇ ನಮ್ಮ ಪ್ರಮೋಟಿಂಗ್ ಪಾರ್ಟ್ನರ್ಸ್, ನಮ್ಮ ಗ್ರಾಹಕರ ನಂಬಿಕೆ. ಅದನ್ನು ಅವ್ರು ಇಟ್ಟಿರುವಂಥ ನಂಬಿಕೆಯನ್ನು ಸತತವಾಗಿ 3 ವರ್ಷದಿಂದ ನಾವು ಉಳಿಸ್ಕೊಳ್ತಾ ಬಂದಿದ್ದೀವಿ. ಅವ್ರಿಗೆ ಕೊಟ್ಟಿರೋ ಮಾತಿಗೆ ಯಾವತ್ತೂ ತಪ್ಪಿಲ್ಲ. ಗುಣಮಟ್ಟದಲ್ಲಿ ಯಾವುದೇ ರೀತಿಯ ಮೋಸ ನಾವು ಮಾಡಿಲ್ಲ, ಗುಣಮಟ್ಟದಲ್ಲಿ ಯಾವುದೇ ರೀತಿಯ ಚೇಂಜ್ ನಾವು ಮಾಡಿಲ್ಲ. ನಮಗೆ ಲಾಭ ಕಡಿಮೆ ಸಿಕ್ಕಿದ್ರೂ ತೊಂದರೆ ಇಲ್ಲ, ಗ್ರಾಹಕರಿಗೆ ಒಳ್ಳೆ ಗುಣಮಟ್ಟದ ಪದಾರ್ಥ ಕೊಡಬೇಕು ಅನ್ನೋಂಥದ್ದು ನಿಟ್ಟಿನಲ್ಲಿ. ಯಾಕಂತ ಹೇಳಿದ್ರೆ ನಮಗೆ ದೂರದ ಆಲೋಚನೆ ಇದೆ, ದುರಾಲೋಚನೆ ಇಲ್ಲ. ಸೊ ಆ ಒಂದು ದೂರದ ಆಲೋಚನೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. 2032ರಲ್ಲಿ ಇಂಡಿಯಾದಲ್ಲೇ ಒನ್ ಆಫ್ ದ ಲೀಡಿಂಗ್ ಕಂಪನಿಯಾಗಿ ಡ್ರೀಮ್ ಡೀಲ್ನ ತರ್ತೀವಿ. ನಾವು ಇವತ್ತು 2026ರಲ್ಲಿದ್ದೀವಿ. 2023ರಲ್ಲಿ ಅಂದರೆ 3 ವರ್ಷದ ಹಿಂದೆ ಕನಸು ತೊಗೊಂಡಿದ್ವಿ ಒಂದು ಮಟ್ಟಕ್ಕೆ ಬೆಳಿಬೇಕು ಅಂತ. ಭಗವಂತನ ಕೃಪೆಯಿಂದ, ನಮ್ಮ ಪರಿಶ್ರಮದಿಂದ, ಎಲ್ಲರ ಸಹಕಾರದಿಂದ ಅದು ಆಗಿದೆ. ಒಂದು ಮಟ್ಟಕ್ಕೆ ಬೆಳವಣಿಗೆ ನಮಗೆ ಸಿಕ್ಕಿದೆ. ಆದರೆ ಈಗ ನಾವು ಏನು 2023ರಲ್ಲಿ ಗುರಿ ತೊಗೊಂಡಿದ್ವಿ, 2032ಕ್ಕೆ ಎಲ್ಲಿಗೆ ರೀಚ್ ಆಗಬೇಕು ಅಂತ ಇನ್ನೂ 6 ವರ್ಷದ ಕಾಲಾವಕಾಶ ಇದೆ. ಇನ್ನೂ ದಾರಿ ತುಂಬ ದೂರ ಇದೆ, ಹೋಗುವಂಥ ತುಂಬ ಇದೆ. ಸೊ ಪಾಸ್ಟ್ ಅಚೀವ್ಮೆಂಟ್ಸಲ್ಲಿ ನಾವು ಯಾವತ್ತೂ ನಿಲ್ಲಲ್ಲ. ಆ್ಯಂಡ್ ಯಾವತ್ತೂ ಕೂಡ ಡ್ರೀಮ್ ಡೀಲಲ್ಲಿರುವಂಥ ಡ್ರೀಮ್ ಡೀಲಿಯನ್ಸ್, ನಮ್ಮ ನಾಯಕರು, ನಮ್ಮ ಸಾರಥಿಗಳು ಸ್ಯಾಟಿಸ್ಫೈ ಆಗಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಜೊತೆಗೆ ನಮ್ಮನ್ನು ನಂಬ್ಕೊಂಡಿರುವಂಥ ಸಾವಿರಾರು ಕುಟುಂಬಗಳಿದೆ, ಸಾವಿರಾರು ಪ್ರಮೋಟಿಂಗ್ ಪಾರ್ಟ್ನರ್ಸ್ ಇದ್ದಾರೆ, ಲಕ್ಷಾಂತರ ಗ್ರಾಹಕರಿದ್ದಾರೆ. ಸೊ ಅವರ ನಂಬಿಕೆ ನಮ್ಮ ಹೆಗಲ ಮೇಲೆ ಅವರು ದೊಡ್ಡ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಮ್ಮನ್ನು ಸುಮ್ಮನೆ ಇರೋಕ್ಕೆ ಬಿಡಲ್ಲ. ನಮಗೆ ಆ ಒಂದು ನೆನಪು ಮಾಡ್ತಾನೆ ಇರುತ್ತೆ, ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು, ಇವತ್ತೇನು ಮಾಡಬೇಕು ಅಂತ. ಖಂಡಿತ ಅದನ್ನು ನಾವು ಮಾಡ್ತಾ ಇರ್ತೀವಿ. ಇನ್ನೂ ದೊಡ್ಡ ಮಟ್ಟಕ್ಕೆ ಸಂಸ್ಥೆಯನ್ನು ತೊಗೊಂಡು ಹೋಗ್ತೀವಿ ಅನ್ನುವಂಥ ಒಂದು ಭರವಸೆ. ಜನತೆಗೆ ಮುಂದೆ ಕಡಿಮೆ ದರದಲ್ಲಿ ಫರ್ನಿಚರ್ ಸಿಗುತ್ತೆ. ಖಂಡಿತ ಸರ್, ಕಡಿಮೆ ದರದಲ್ಲಿ ಇಲ್ಲಿ ಏನು ನಾವು ಕೊಡ್ತಾ ಇದ್ದೀವಿ ಯಾವುದು ಲಕ್ಸುರಿ ಫರ್ನಿಚರ್ ಅಲ್ಲ. ಎಲ್ಲರೂ ನಮ್ಮ ಗ್ರಾಹಕರು ಅತಿ ಹೆಚ್ಚಿನ ಜನ ಇರುವಂಥದ್ದು ಹಳ್ಳಿಗಳಿಂದ, ಗ್ರಾಮಗಳಿಂದ. ಅವರಿಗೆ ಜಾಸ್ತಿ ವಿದ್ಯಾಭ್ಯಾಸ ಇಲ್ಲ, ಗುಣಮಟ್ಟ ಚೆಕ್ ಮಾಡಲಿಕ್ಕೂ ಕೂಡ ಅವರಿಗೆ ಗೊತ್ತಿಲ್ಲ. ಈಗ ನಾವು ಕೊಡ್ತಾ ಇರೋ ಸೋಫಾ, ನಾವೇನು ಸೋಫಾ ಕೊಡ್ತಾ ಇದ್ದೀವಿ, ಆ ಸೋಫಾನ ನೀವು ಮಾರ್ಕೆಟಲ್ಲಿ ಹೋಗಿ ಒಂದು ಅಂಗಡಿಯಲ್ಲಿ ರೇಟ್ ಕೇಳಿದ್ರೆ 30-35 ಸಾವಿರದಕ್ಕಿಂತ ಕಡಿಮೆಗೆ ಯಾರೂ ಕೊಡಲ್ಲ. ಆ ಗುಣಮಟ್ಟದಲ್ಲಿ, ಆ ಒಂದು ಕ್ವಾಲಿಟಿಯಲ್ಲಿ ಯಾರೂ ಕೊಡಲ್ಲ. ಆದರೆ ನಾವು ನಮ್ಮ ಗ್ರಾಹಕರಿಗೆ 20 ಸಾವಿರ ಕೊಡ್ತಾ ಇದ್ದೀವಿ.
ಸೊ ಯಾರಾದರೂ ಒಂದು ಸೋಫಾ ಬೆಂಗಳೂರಲ್ಲಿ ಅದನ್ನು 20,000ಕ್ಕೆ ನಮಗೆ ತಂದು ಕೊಟ್ಟರೆ ನಮಗೆ ಬೇಕು ಆ್ಯಕ್ಚುಲಿ, ಬೇರೆ ಯಾರಾದರೂ ಮಾಡಿಕೊಡ್ತಾರೆ ಅಂದರೆ. ಯಾಕೆಂದರೆ ನಾವು ನಮ್ಮ ಕ್ವಾಂಟಿಟಿ ಯೂಸ್ ಇದೆ, ನಾವು ಒಂದು 3,000-4,000 ಸೋಫಾ ಅಟ್ ಎ ಟೈಮ್ ಮಾಡೋದ್ರಿಂದ ನಮಗೆ ಒಂದು ಒಳ್ಳೆ ರೇಟಿಗೆ ಕಸ್ಟಮರಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವೇನು ಜಾಸ್ತಿ ಲಾಭ ಇಟ್ಕೊಳ್ಳಲ್ಲ, ಸಣ್ಣ ಲಾಭ ಇಟ್ಕೊಂಡು ಒಳ್ಳೆ ಗುಣಮಟ್ಟದ ಪ್ರಾಡಕ್ಟ್ ಕಸ್ಟಮರಿಗೆ ಬೆನಿಫಿಟ್ ಆಗಲಿ ಅಂತ ಕೊಡ್ತಾ ಇದ್ದೀವಿ. ಇನ್ನು ನಮ್ಮ ವಾರ್ಡ್ರೋಬ್ ಏನಿದೆ ತುಂಬ ಒಳ್ಳೆ ಕ್ವಾಲಿಟಿ ವಾರ್ಡ್ರೋಬು, ಇದು ಕೂಡ ಅಷ್ಟೇ 25-30 ಸಾವಿರಕ್ಕೆ ಕಡಿಮೆ ಎಲ್ಲೂ ಸಿಗಲ್ಲ. ಇನ್ನು ಡೈನಿಂಗ್ ಟೇಬಲ್ ಆದ್ರೂ ಅಷ್ಟೇ, ಹೊರಗಡೆ ಮಾರ್ಕೆಟಲ್ಲಿ ಅವರಿಗೆ ಸಿಗೋದಕ್ಕಿಂತ 20-30%, ನಾವು ಹೇಳಿದ್ವಿ 10% ಡಿಸ್ಕೌಂಟ್ ಕೊಡ್ತೀವಿ ಅಂತ, ಆದರೆ 30% ಡಿಸ್ಕೌಂಟಲ್ಲೂ ಕೆಲವು ಪ್ರಾಡಕ್ಟ್ನ ನಾವು ಕೊಡ್ತಾ ಇದ್ದೀವಿ. ಸೊ ಹೆಮ್ಮೆಯಿಂದ ಹೇಳ್ಕೊಬೋದು, ಯಾಕಂದರೆ ನಾನು ಬಡತನದಿಂದ ಬಂದಿದ್ದೀನಿ, ನನ್ನ ಮನೆಯಲ್ಲೂ ಮಲ್ಕೊಳ್ಳೋಕ್ಕೆ ಮಂಚ ಇರಲಿಲ್ಲ, ನಾನು ನೆಲದ ಮೇಲೆ ಚಾಪೆ ಹಾಕಿ ಮಲ್ಕೊಂಡು ಬಂದಂಥ ವ್ಯಕ್ತಿ, ನನ್ನ ಮನೆಯಲ್ಲೂ ಬಟ್ಟೆ ಇಡೋದಕ್ಕೆ ಕಬೋರ್ಡ್ ಇರಲಿಲ್ಲ, ಅದೇ ರೀತಿ ನನ್ನ ಮನೆಯಲ್ಲೂ ಕೂತು ಊಟ ಮಾಡೋಕ್ಕೆ ಡೈನಿಂಗ್ ಟೇಬಲ್ ಇಲ್ಲ, ನೆಲದ ಮೇಲೆ ತಟ್ಟೆ ಇಟ್ಕೊಂಡೆ ನಾವು ಊಟ ಮಾಡಿರುವಂಥದ್ದು. ಸೊ ಆದರೆ ಇನ್ನು ಮುಂದೆ ನಮ್ಮ ಹಳ್ಳಿಯ ಜನ, ನಮ್ಮನ್ನು ನಂಬಿರುವಂಥ ಯಾರೆಲ್ಲ ಕಸ್ಟಮರ್ಸ್ ಇದ್ದಾರೆ ಅವರಿಗೆ ಒಳ್ಳೆ ಗುಣಮಟ್ಟದ ಪ್ರಾಡಕ್ಟು ಅತಿ ಕಡಿಮೆ ಬೆಲೆಗೆ ನಾವು ನಮ್ಮ ಫ್ಯಾಕ್ಟ್ರಿಯಿಂದನೇ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಗ್ರಾಹಕರಿಗೆ ಒಂದು 2,000 ರೂಪಾಯಿ ಕಡಿಮೆಯಲ್ಲಿ ನಾವು ಕೊಡ್ಬೋದು. ಇನ್ನೊಬ್ಬರ ಹತ್ರ ತೊಗೊಂಬಂದು ಕೊಟ್ಟರೆ ಗುಣಮಟ್ಟದಲ್ಲೂ ನಮಗೆ 100% ಹೇಳೋಕ್ಕಾಗಲ್ಲ, ಪ್ರೈಸಲ್ಲೂ ಅವ್ರಿಗೇನು ಡಿಸ್ಕೌಂಟ್ ಕೊಡೋಕ್ಕಾಗಲ್ಲ. ಸೊ ಇದೊಂದು ಫ್ಯಾಕ್ಟ್ರಿ, ಇದು ಅತಿ ಉಪಕಾರಿ ಆಗಿರುವಂಥದ್ದು ನಮ್ಮ ಗ್ರಾಹಕರಿಗೆ ಅಂತ ನಾವು ಹೇಳ್ಬೋದು.